ಟ್ರೇಡಿಂಗ್ ಅಲ್ಲಿ ನೀವು ಗ್ರೀನ್ ಕ್ಯಾಂಡಲ್ ಮತ್ತೆ ರೆಡ್ ಕ್ಯಾಂಡಲ್ ನೋಡಿದೀರಾ, ಅದು ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಒಂದು ಕ್ಯಾಂಡಲ್ ಫಾರ್ಮ್ ಆಗೋದಕ್ಕೆ ಈ ಒಂದು 4 ಆಸ್ಪೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓ ಅಂದ್ರೆ ಓಪನ್, ಹೆಚ್ ಅಂದ್ರೆ ಹೈ, ಸಿ ಅಂದ್ರೆ ಕ್ಲೋಸ್, ಎಲ್ ಅಂದ್ರೆ ಲೋ. ಸೊ ಇವಾಗ ಗ್ರೀನ್ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಸೊ ಇವಾಗ ಈ 4 ಆಸ್ಪೆಕ್ಟ್ಸ್ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ 90 ಬಂದು ಲೋ, 120 ಬಂದು ಹೈ, 100 rupees ಬಂದು ಓಪನ್, 110 ಬಂದು ಕ್ಲೋಸ್. ಈಗ ಒಂದು ಸ್ಟಾಕ್ 100 rupees ಓಪನ್ ಆಗಿ 110 ಹೋಗಿ ಕ್ಲೋಸ್ ಆದ್ರೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ನೀವು ಈ ಕ್ಯಾಂಡಲ್ ನ ಗ್ರೀನ್ ಆಗಿ ನೋಡ್ತೀರಾ ಚಾರ್ಟ್ ಅಲ್ಲಿ. ಅದೇ ತರ ಸೇಮ್ ಈಗ ರೆಡ್ ಕ್ಯಾಂಡಲ್ 90 rupees ಲೋ ಇದೆ, 120 ಹೈ ಇದೆ, 110 rupees ಇದು ಓಪನ್ ಆಗುತ್ತೆ. ಸೊ ಗ್ರೀನ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಓಪನ್ ಬರುತ್ತೆ, ರೆಡ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಓಪನ್ ಬರುತ್ತೆ. ಸೊ 100 rupees ಕ್ಲೋಸ್. ಈಗ ಒಂದು ಸ್ಟಾಕ್ 110 rupees ಅಲ್ಲಿ ಓಪನ್ ಆಗಿ 100 rupees ಗೆ ಕ್ಲೋಸ್ ಆದ್ರೆ ಇದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆಗೋದು. ನೆಕ್ಸ್ಟ್ ಮುಂದಿನ ವಿಡಿಯೋಸ್ ಅಲ್ಲಿ ಈ ವಿಕ್ ಅಂದ್ರೆ ಏನು, ಈ ಬಾಡಿ ಹೇಗೆ, ಸೊ ನೋಡಿ ಇದು ವಿಕ್ ಅಂತ ಕರಿತೀವಿ, ಪ್ರೈಸ್ ಎಲ್ಲಿವರೆಗೂ ಮೂವ್ಮೆಂಟ್ ಆಗಿದೆ ಅಂತ. ಬಟ್ ಇದು ಬಾಡಿ. ಸೊ ಗ್ರೀನ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಓಪನ್ ಇಲ್ಲಿ ಕ್ಲೋಸ್ ಬರುತ್ತೆ, ರೆಡ್ ಕ್ಯಾಂಡಲ್ ಅಲ್ಲಿ ವೈಸ್ ವರ್ಸಾ. ಸೊ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂಡ್ ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಹೆಚ್ಚಿನ ಟ್ರೇಡಿಂಗ್ ಇನ್ಫಾರ್ಮೇಶನ್ಸ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.